ಅವನು ಟೀ ಕೇಳಿದಾಗ ಬೂಸ್ಟೇ ಕೊಟ್ಬಿಟ್ಟು ಇಲ್ಲಿ ಬಂದ ಗೋಳಿ ಬಜೆ ಉಂಟಂತಾಗೆ. ಈ ಮಗುವಿನ ಮದುವೆ ಇತ್ತು. ಮಗು ಇದು ಸಾಹುಕಾರ ಮಂಜಣ್ಣ ರೆಡಿಯಾಗಿ ಕೂತಾನೆ ಇವಾಗ. ಸುಮ್ಮನೆ ನಮ್ಮ ಊರಿನ ಹೆಸರು ಇಟ್ಬಿಟ್ಟು ಕೆಡಿಸ್ತಾರೆ. ಫಸ್ಟ್ ಆಫ್ ಆಲ್ ಯಾವತ್ತಿನ ಬೆನೆ ದೋಸೆ ಅಲ್ಲ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯಸ್ ವ್ಲಾಗ್ಸ್. ನಾವು ಇವತ್ತು ಎಲ್ಲಿದ್ದೀವಿ ಅಂತಂದ್ರೆ ಬಾಗಲಕೋಟೆಯಲ್ಲಿ ಇದ್ದೀವಿ. ಬಾಗಲಕೋಟೆಗೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ಫ್ರೆಂಡು ಮಂಜನ್ ಮದುವೆ ಇದೆ. ಸೊ ನಾವಿವತ್ತು ಬಾಗಲಕೋಟೆಯಲ್ಲಿ ಲ್ಯಾಂಡ್ ಆಗಿದ್ದೀವಿ. ಗುಡ್ ಮಾರ್ನಿಂಗ್. ನಾವಿವಾಗ ಟೀ ಕುಡ್ಕೊಂಡು ಅದೇ ಮಂಜನ ಊರು ಯಾವುದು ಜಮ್ಮನ್ ಕಟ್ಟಿ ಅಂತ ಏನೋ ಕಳ್ಸಿದಾನೆ. ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಏನೋ ಕರೆಕ್ಟಾಗಿ ಹೋಗಿ ಅಲ್ಲಿಂದ ಮನೆ ಹತ್ರ ಅಂತ ಅವನಿಗೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಇವಾಗ ಟೀ ಶಾಪ್ ಏನೋ ತಿಂಡಿ ಸಿಗುತ್ತಾ ಅಂತ ನೋಡ್ತಾ ಇದೀವಿ. ಇವತ್ತು ತಿಂಡಿ ಹುಡ್ಕೋದು ತುಂಬಾ ಕಷ್ಟ, ಯಾಕಂದ್ರೆ ಬಾಗಲಕೋಟೆಗೆ ಬಂದಿದ್ದೇವೆ. ನಮ್ಮ ಊರಿನ ತಿಂಡಿ ಇಲ್ಲಿ ಬಂದು ಗೋಳಿ ಬಜೆ ಉಂಟಂತಾಗೆ. ಗೋಲಿ ಬಜೆ ಬೇಕಾ? ಬೇಡ, ಒಳಗೆ ಉಂಟು. ನಿಮ್ಮ ಬಿಸಿ ಬಿಸಿ ಟೀಯು ರೆಡಿ ಆಗಿದೆ. ಬೂಸ್ಟ್ ತರ ಫ್ಲೇವರ್ ಇದೆಯಂತೆ. ಬಾಗಲಕೋಟೆಗೆ ಬಂದ್ಬಿಟ್ಟು ಸ್ಮೆಲ್ ಹೋಯ್ತಾ ನಂದು. ಆಕ್ಚುಲಿ ಅವನು ಟೀ ಕೇಳಿದಾಗ ಬೂಸ್ಟೇ ಕೊಟ್ಬಿಟ್ಟು ಟೀ ಅಂತ ಬೂಸ್ಟ್ ಕುಡಿಸ್ತಿದ್ದಾಳೆ ಪೂಜಾ. ನಾನು ಎರಡೆರಡು ಸಲ ಹೇಳಿದೀನಿ ಅವರಿಗೆ ಟೀ ಒಂದ್ ಕಾಫಿ ಅಂತ. ಅಣ್ಣ ಕನ್ಫ್ಯೂಸ್ ಆಗಿ ಬೂಸ್ಟ್ ಕೊಟ್ಟಿದ್ದಾನೆ. ಅಣ್ಣಂಗೆ ಸೆನ್ಸ್ ಆಗಿರ್ಬೇಕು. ಫಸ್ಟಿಗೆ ಪೂಜೆ ಏನ್ ಅನ್ಕೊಂಡಿದ್ದಾಳೆ ಅಂದ್ರೆ ಬೂಸ್ಟ್ ಫ್ಲೇವರ್ ಅಲ್ಲಿ ಟೀ ಬರ್ತೈತೆ ಅಂತ. ಆಮೇಲೆ ನೋಡಿದ್ರೆ ಅದು ಬೂಸ್ಟೇ, ಅದು ಟೀ ಕಲರ್ ನೋಡಿ ಡಿಸೈಡ್ ಮಾಡಿದ್ದು. ಕಲರ್ ನೋಡಿ ಹಂಗೆ ಕನ್ಫ್ಯೂಸ್ ಆಯ್ತು, ಟೀನಾ ಕಾಫಿನಾ ಏನದು ಅಂತ. ಸ್ಮೆಲ್ ನೋಡಿದೆ ಬೂಸ್ಟ್. ಇವಾಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿಂದ ಅದೇ 500 ಮೀಟರ್ ಇತ್ತು. ಸೊ ನಡ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ. ಮಾರ್ನಿಂಗ್ ವಾಕ್. ತಿಂಡಿ ತಿನ್ನಕ್ ಬಂದಿದ್ದೀವಿ ಇವಾಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅಶು ಮತ್ತೆ ಪೂಜೆಯಲ್ಲಿ ಕೂತಿದ್ದಾರೆ ನೋಡಿ. ಪೂಜಾ ಮತ್ತೆ ಅಶು ಇಲ್ಲಿ ಕಿಚನ್ ಪಕ್ಕನೇ ಕೂತಿದ್ದಾರೆ. ಯಾಕಂತಂದ್ರೆ ಬೇಗ ತಿಂಡಿ ಬರುತ್ತಲ್ಲ, ಅದಕ್ಕೆ ಅಂತ. ಸಲ ಕೇಳಿ ಟೀ ಕುಡ್ಬೇಕಾರೆ ಬೂಸ್ಟ್ ಕೊಟ್ಬಿಟ್ಟು ಆಮೇಲೆ ತಿರ್ಗಾ ಮಂಜನ್ ಬಾಗಲಕೋಟೆ ಅಂತ ಅಂದಾಗ ಇನ್ಮೇಲೆ ಕರೆಕ್ಟ್ ಆಗಿ ನೆನ್ಪು ಬರೋದು ಬೂಸ್ಟ್. ಟೀ ಕೇಳಿದ್ದಕ್ಕೆ ಬೂಸ್ಟ್ ಕೊಟ್ಟವನಲ್ಲ, ಅದೇ ನೆನ್ಪು ಬರುತ್ತೆ. ಇಲ್ಲಿ ಬಾಗಲಕೋಟೆಗೆ ಬಂದು ನಾನು ತಗೊಂಡಿರೋ ತಿಂಡಿ ಯಾವ್ದು ಗೊತ್ತುಂಟ? ಊರಲ್ಲಿ ನಾವು ಮೋಸ್ಟ್ ಹೇಟ್ ಮಾಡುವಂತ ತಿಂಡಿ ಸಜ್ಜಿಗೆ ಉಪ್ಪಿಟ್ಟು. ಕಾರಣಾಂತರಗಳಿಂದ ನಾನು ಬಾಗಲಕೋಟೆಯಲ್ಲಿ ಸಜ್ಜಿಗೆ ಉಪ್ಪಿಟ್ಟನ್ನೇ ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಆಫ್ಟರ್ ಲಾಂಗ್ ವೇಟ್ ಬಸ್ ಸಿಕ್ತು, ಹೋಗ್ತಾ ಇದ್ದೇವೆ ಮಂಜನ ಊರಿಗೆ. ಬಸ್ ಸ್ಟ್ಯಾಂಡ್ಗೆ ಅಂತ ನಡ್ಕೊಂಡು ಹೋದ್ವಿ, ಬಟ್ ಇವಾಗ ನೋಡಿದ್ರೆ ರೈಲ್ವೆ ಸ್ಟೇಷನ್ ಮುಂದೆನೆ ಹೋಗ್ತಾ ಇದೆ. ಇವಾಗ ಇಲ್ಲಿ ಕಡಗೇರಿಲಿ ಇಳ್ಕೊಂಡಿವ್ರಿ. ಇವಾಗ ಅವನು ಫೋನ್ ಹಚ್ಚಿವ್ರಿ, ಅವನ ಗಾಡಿ ಕಳಿಸ್ತೀನಿ ಅಂತ ಹೇಳಿನ್ರಿ. ನಿಜವಾಗ್ಲೂ ಬಂದ್ರೆ ಎತ್ಕೊಂಡು ಹೋಗೋಣ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲ, ಲ್ಯಾಂಗ್ವೇಜ್ ಕರೆಕ್ಟ್ ಆಗೈತಾ? ಎಲ್ಲದಕ್ಕೂ ರೀ ಸೇರಿಸಿದ್ರೆ ಆಯ್ತು. ಅಷ್ಟೇ, ಎಲ್ಲದಕ್ಕೂ ಲಾಸ್ಟಿಗೆ ರೀ ಸೇರಿಸ್ಬಿಟ್ರೆ ಸ್ಲ್ಯಾಂಗ್ ಉತ್ತರ ಕರ್ನಾಟಕ. ಮಂಜನ್ ಕಾರ್ ಬಂತು. ಇದು ಮಂಜನ್ ತಮ್ಮ. ಇವತ್ತಿನ ಮತ್ತೊಂದು ಮದುವೆ ಗಂಡು. ಅವಶ್ಯ ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿವಿ. ಅದ್ಯಾರು ಬರ್ತಾ ಇರೋದು? ಇವನೇ ನಮ್ಮ ಮದುವೆ ಗಂಡು.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಪದ್ಮಾಶ್ ನೀನೇನು ಯಾವ ಆಂಗಲ್ ಇದಾನು ಮದ್ವೆ ಕತ್ತರ ಕಾಣಿಸ್ತಾನೆ ಇಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನ ಆಗ್ಬೇಕು ಮತ್ತೆ ಇಲ್ಲ ಹೋಗ್ ಪಂಚವಾ ಎಲ್ಲಿಂದ ತಂದಿದ್ದೀನಿ ಪರವಾಗಿಲ್ಲ. ಬಿಲ್ಡಪ್ ಕೊಡ್ತಾನ. ಅಲ್ಲಿ ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಫೋಟೋಸ್ ತೆಗಿಬೋದಲ್ಲ. ಎಕ್ಸೈಟ್ಮೆಂಟ್ ಎಲ್ಲ ಹೆಂಗೈತೆ ಮದ್ವೆದ? How's the George? ಮನೆ ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಅಜ್ಜಿ ಅವ್ರು ಏನೋ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ನಮ್ ಕೆಳಗಿದೆ ಈ ಮಗುವಿನ ಮದುವೆ ಇತ್ತು. ಮಗು ಇದು. ಇಲ್ಲಿಯ ಶಾಸ್ತ್ರದ ಪ್ರಕಾರ ಇಲ್ಲಿ ಮದುವೆಗೆ ಯಾರೆಲ್ಲ ಬರ್ತಾರೋ ಹೆಂಗಸರು ಅವ್ರಿಗೆಲ್ಲ ಬಳೆ ತೋಡಿಸ್ತಾರೆ. ಅದೇ ರೀತಿ ಇವಾಗ ಆಶುಗೆ ತೋಡಿಸ್ತಾ ಇದ್ದಾರೆ ಬಳೆ. ಇವಾಗ ಬಳೆ ತೋಡಿಸೋದಿಕ್ಕೆ ಪೂಜನ ಸರದಿ. ಅದೇ ಒಂದು ಗರಡ ಕತ್ತಿ ಗರಡ. ಅವಾಗ ಊಟ ಮಾಡಿದ ತಿಂಡಿ ಮಾಡಿದ್ದು, ಇವಾಗ ತಿರ್ಗಾ ತಿಂತಾರೆ ಸಜ್ಜಿಗೆ ಮತ್ತು ಗಿರ್ಮಿಟ್ ಮಂಡಕ್ಕಿ. ಟೈಮಿಂಗ್ಸ್ ಮಂಜ ಅವತ್ತು ತಗೊಂಡ್ಬರ್ತಿತ್ತಲ್ಲ ಗಿರ್ಮಿಟ್ ಮಂಡಕ್ಕಿ. ಇದೆ ತಾನೆ? ತುಂಬಾ ಇಷ್ಟ, ಫೇವರೇಟ್ ಇದು. ಏನ್ ಹೆಸರು ಇದ್ರ ಹೆಸರು? ಮಂಡಕ್ಕಿ ಅಂತ ಗೊತ್ತು, ಗಿರ್ಮಿಟ್ ಮಂಡಕ್ಕಿ ಇರ್ಬೇಕು. ಅದೇನೋ ಗೊತ್ತಿಲ್ಲ. ಯಾವ ಕಡೆ ಮುಖ ಮಾಡ್ತಾರೆ ಅಂದ್ರೆ ಇನ್ನೊಂದ್ಸಲ ಇದೇ ತರ ಆರಿಸಿದ್ರು. ಅಯ್ಯೋ ಬಾಳ ಹಾಕ್ಬೇಡಿ, ಸ್ವಲ್ಪ ಹಾಕಿ ನೀಟ್ ಬಂದನಿ. ನೀವು ಮಾಡ್ರಿ ಅಕ್ರ.
ಸಾಹುಕಾರ ಮಂಜಣ್ಣ ರೆಡಿಯಾಗಿ ಕೂತಾನೆ ಇವಾಗ. ಒಂದು ಅದ್ಭುತ ಕಾರ್ಯಕ್ರಮ ಅಯ್ಯೋ ಪೋಚೆ. ಇಲ್ಲಿ ವಾಟರ್ ಸ್ವಲ್ಪ ನಮ್ಗೆ ಸೆಟ್ ಆಗಲ್ಲ, ಅಂದ್ರೆ ಹಾರ್ಡ್ ವಾಟರ್ ಇರುತ್ತಲ್ಲ, ಸೊ ಅದಕ್ಕೆ ಇವಾಗ ಫಿಲ್ಟರ್ ವಾಟರ್ ಸೊ ಅಂಗಡಿಯಿಂದ ಹೋಗಿ ತಗೊಂಡ್ಬಂದಿದೀವಿ. ಈ ಒಂದು ಶೇಂಗಾ ಪುಡಿನ ಮೊಸರನ್ನ ಇಂಚ ಫುಲ್ ಕಲಸ ನೋಡು, ಫುಲ್ ಕಲಸದು ರೆಡಿ ಮಾಡ್ತಾರೆ. ರೆಡಿ ಗೊತ್ತು ರೆಡಿ ಮಾಡ್ತದ್ದು ಇಂಚ ರೆಡಿ ಮಾಡ್ಕೊಡು. ಇಂಚ ರೆಡಿ ಮಾಡ್ತದ್ದು ಈ ರೊಟ್ಟಿ ಉಂಡದ, ಜೋಳದ ರೊಟ್ಟಿ ಉಂಡದ, ಇದನ್ನ ಇಂಚ ಮಾಡ್ತದ್ದು. ಎಂಚಂದಿ ಊಟ ಎಲ್ಲ ಆಯ್ತು. ಇವಾಗ ಅಲ್ಲಿ ಅದು ಏನೋ ಅಕ್ಷತೆ ಕಾಲೆಲ್ಲ ಹಾಕಿ ಗಿಫ್ಟ್ ಕೊಟ್ಟು ಬಂದ್ವಿ ಮಂಜನ್ಗೆ. ನಮ್ ಗಿಫ್ಟ್ ನ ಯಾರೋ ಬೇರೆಯವ್ರು ತಗೊಂಡೋಗಿ ಅವ್ರ ಗಿಫ್ಟ್ ಅಂತ ಒಂದ್ಸಲ ಕೊಟ್ರು. ಬಟ್ ಅದಕ್ಕಿಂತ ಮೊದಲು ನಾವು ಕೊಟ್ಟಿದ್ದೇವೆ. ಮಂಜನಿಗೆ ಗುರ್ತಾಯ್ತು ಗಿಫ್ಟ್ದು. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಮೇಲೆ ಸಂಜೆ ರಿಟರ್ನ್ ಹೋಗ್ಬೇಕಲ್ಲ ಬೆಂಗಳೂರಿಗೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ಹೊರಡ್ತೀವಿ. ನನ್ನ ಫ್ರೆಂಡ್ ಮಂಜನ್ಗೆ ಈ ಮದುವೆ ಲೆಕ್ಕದಲ್ಲಿ ಅವರು ಅವನ ಹುಡುಗಿ ಕಡೆಯವ್ರು ಮತ್ತೆ ಅವನ ತಮ್ಮನ ಹುಡುಗಿ ಕಡೆಯವರು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ತುಂಬಾ ಐಟಮ್ಸ್ ಕೊಟ್ಟಿದ್ದಾರೆ, ನಮ್ ಕಡೆ ಇಲ್ಲ ಇದು ನೋಡಿ. ಜಡೆ ಹೌದು, ಸ್ವೀಟ್ ಇರ್ಬೇಕು. ನನ್ನ ಫ್ರೆಂಡ್ಸ್ ಯಾರಾದ್ರು ನೋಡ್ತಿದ್ರೆ ನೀವು ಇಲ್ಲಿ ಗಟ್ಟದ್ದಾಗಿ ಆಯ್ತಾ, ನಿಮ್ಗೆ ಈ ತರ ಒಂದು ಗಿಫ್ಟ್ ಎಲ್ಲ ಸಿಗ್ತದೆ, ತುಂಬಾ ಐಟಮ್ಸ್ ಸಿಗ್ತದೆ ಮದುವೆ ಆಗಿ ಹೋಗೋದು ಹುಡುಗಿ ಕಡೆಯಿಂದ. ಮಂಜನ್ ಹುಡುಗಿ ಕಡೆಯವರು, ಮಂಜನ್ ತಮ್ಮನ ಹುಡುಗಿ ಕಡೆಯವರು, ಎರಡ್ ಕಡೆಯವರು ಕಾಂಪಿಟಿಷನ್ ಅಲ್ಲಿ ಕೊಟ್ಟಿದ್ದಾರೆ. ನಿನ್ ಮದುವೆಗೆ ಹೋಗ್ಬೇಕಾರೆ ನಿಮ್ ಮನೆಯವರು ಕೊಡ್ತಾರ ನಿನ್ ಗಂಡನ್ಗೆ ಈ ತರ ಇಷ್ಟು ಗಿಫ್ಟ್ ಕೊಡ್ತಾರೆ? ಬಟ್ ಇಷ್ಟೊಂದೇನ್ ಇರಲ್ಲಪ್ಪ ನಮ್ ಸೈಡ್ ಬೇರೆ ತರನೇ ಒಂದ್ ಡೀಲ್ ಮಾಡ್ಕೊಂಡಿರ್ತಾರೆ, ಇಷ್ಟೆಲ್ಲ ಕೊಡಲ್ಲ. ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಮಂಜನ್ಗೆ ಮತ್ತೆ ಅವನ ತಮ್ಮನಿಗೆ. ನಿಮ್ದು ಯಾವಾಗ ಬರ್ತದೆ? ಮದುವೆಗೆ 10 ತಿಂಗಳಾಯ್ತು, ನಿಮ್ದು ಅಷ್ಟು ಗಿಫ್ಟ್ ಯಾವಾಗ ಬರ್ತದೆ ಮನೆಯಿಂದ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ನೋಡಿ ಹೆಣ್ಣಿನ ಕಡೆಯವರು ಅದೇ ಗಿಫ್ಟ್ನೆಲ್ಲ ತಗೊಂಡ್ಬರ್ತಾರೆ. ಆಲ್ ಗುಡ್. Yeah, all good, all good. ಎನಿಥಿಂಗ್ ಯು ವಾಂಟ್? No, nothing. I want lunch. ಇಟ್ಸ್ ಮ್ಯಾರೇಜ್ ಹ್ಯಾಪನಿಂಗ್. ವಾಟ್ ಹ್ಯಾಪನಿಂಗ್? Fog happening. ಆ ಕಡೆ ನೋಡಿಲ್ಲ ಅಂತ. ಹೇಗೆ ತಗೊಂಬರ್ತಾರಲ್ಲ ಅದು ನೋಡ್ಬಾರ್ದಂತ ಇವನಿಗೆ ಆ ಕಡೆ ನೋಡ್ಬಾರ್ದಂತೆ. ಎಲ್ಲ ಮನೆ ಕಡೆ ತೊಗೊಂಡೋಗ್ತಿದ್ದಾರೆ, ಅದಕ್ಕೆ ಆ ಕಡೆ ನೋಡ್ಬಾರ್ದಂತೆ, ಈ ಕಡೆ ತಿರುಗಿ ಅವಳು ನೋಡಬಾರ್ದು, ನಾನು ನೋಡಬಾರ್ದು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಾವೀಗ ಅಲ್ಲಿ ಮನೆ ಒಳಗಡೆ ತಗೊಂಡು ಹೋಗ್ತಾರಲ್ಲ, ತಗೊಂಡು ಹೋಗೋವರೆಗೂ ನೋಡಿಲ್ಲ. ಒಳಗೆ ಹೋದ್ಮೇಲೆ ಇವ್ರದೇ ಎಲ್ಲ ಒಳಗೆ ಹೋಗೋವರೆಗೂ ನೋಡಬಾರ್ದು ಅಂತ. ಅದೇ ಮನೆಗೆ ಒಳಗಡೆ ತೊಗೊಂಡು ಹೋಗ್ಬೇಕಾರೆ ಅದು ಸಾಮಾನು ನೋಡಬಾರ್ದು. ಏನು ನಗಾಡ್ತಿರಲ್ಲ ನೀವು, ಭಾರಿ ಸೀರಿಯಸ್ ಅದು ಮ್ಯಾಟ್ರಿ. ನಿನ್ಗೆ ಎಷ್ಟು ಕೊಟ್ಟವ್ರೆ? ನನ್ನ ಮದುವೆಗೆ 10 months ಆಯ್ತು, ಯಾವಾಗ ಬರ್ತಿದೆ ಅಂತ. ಇನ್ನೊಂದು 3 ಮಂತ್ ಬರ್ತಾ ಇದೆ. ಒಳ್ಳೆ ಅದೇ ಎಲ್ಲ ಸಿಂಗಲ್ ನಿಂತಿರೋದಂತೆ. ಅದೇ ಅವಳದೊಂದು ಆಗುತ್ತೆ ಈಗ. ಅವಳಿಗೆ ಕೇರಳ ಬೇಕಂತೆ. ನಾನು ಹಂಗೆ ಹೇಳಿಲ್ಲ, ಕೇರಳ ಬಾಯ್ಸ್ ಪ್ಲೀಸ್. ಎಲ್ಲ ಹುಡುಗರ ಜೀವನ ಟ್ರ್ಯಾಕಿಗೆ ಬಂದ್ಬಿಡ್ತು, ನನ್ನ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ, ನೋಡೋಣ. ನಾವಿವಾಗ ಹೊರಟ್ವಿ. ಇವಾಗ ಬಾಗಲಕೋಟೆಗೆ ಹೋಗಿ ಟ್ರೈನ್ ಬುಕ್ ಮಾಡಿದ್ದೀವಿ 7:30ಗೆ. ಸೊ ಇವಾಗ ಹೊರಟ್ವಿ. ಇವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ. ಎಂತ ಸಿಗ್ಲಿಲ್ಲ, ಆಟೋ ಸಿಗ್ಲಿಲ್ಲ, ಅದಕ್ಕೆ ವಾಕ್ ಮಾಡ್ತಾ ಇದ್ದೀವಿ. ಅರ್ಜೆಂಟಲ್ಲಿ ಒಂದು ಓಡ್ಕೊಂಡ್ಬಂದ್ವಿ. ಬಸ್ ಸಿಕ್ತು, ಅಷ್ಟೊತ್ತಿಗೆ ಬಂತು ಬಸ್ಸು. ಮತ್ತೆ ಇನ್ನೊಂದು ಬಸ್ ಕಾಯ್ತಾ ಇದ್ದೀವಿ. ಒಂದು ಬಸ್ಸಲ್ಲಿ ಬಂದ್ವಿ, ಅರ್ಧದಲ್ಲಿ ಇವಾಗ ಇಳ್ಕೊಂಡ್ವಿ. ಇವಾಗ ಬಾಗಲಕೋಟೆಗೆ ಮತ್ತೊಂದು ಬಸ್ಸಲ್ಲಿ ಹೋಗ್ಬೇಕು. ಅಲ್ಲಿಂದ ಟ್ರೈನ್ ಇದೆ, ಸೊ ಅಲ್ಲಿಗೆ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ನಾವು ವೇಟ್ ಮಾಡ್ತಿದೀವಿ, ಬಟ್ ಬಸ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ನಮ್ದು 7:30 ಟ್ರೈನ್ ಬೇರೆ ಇದೆ. ಇವಾಗ ಆಲ್ರೆಡಿ ನಾವು ರೀಚ್ ಆಗ್ಬೇಕು ಬಾಗಲಕೋಟ್, ಬಟ್ ಇಲ್ಲಿಂದ 16 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ. ಆಲ್ರೆಡಿ 6 ಆಗಿದೆ. ಬಟ್ ಇನ್ನು ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನು ಐಡಿಯಾನೇ ಇಲ್ಲ ನಮ್ಗೆ. ಫಸ್ಟ್ ಟೈಮ್ ನಾರ್ತಿಗೆ ಬಂದಿರೋದು, ನಾರ್ತ್ ಕರ್ನಾಟಕಗೆ. ಹೆಂಗೈತ್ರಿ ಊರು? ಚಲೋ ಐತ್ರಿ, ಆದ್ರ ಸ್ವಲ್ಪ ಬಸ್ ಫೆಸಿಲಿಟಿ ನಮಗೆ ಗೌರ್ಮೆಂಟ್ ಕಡೆಯಿಂದ ಚಲೋ ಮಾಡ್ಕೊಡ್ಬೇಕು. ಬಸ್ ಬೇರೆ ಕಾಣಿಸ್ತಾ ಇಲ್ಲ. ನಾವಿವಾಗ ಟೀ ಕುಡಿದೆ, ತಲೆ ಆಪಾಗೈತ್ರಿ. ಇವಾಗ ಒಂದು ಟೀ ಕುಡಿಬೇಕ್ರಿ. ಬಾಗಲಕೋಟೆಗೆ ಹೋಗಿ ಫಸ್ಟ್ ಒಂದು ಟೀ ಕುಡಿಬೇಕ್ರಿ. ಇವಾಗ ಫುಲ್ ತಲೆ ಆಪಾಗೈತ್ರಿ. ಅಲ್ಲೊಂದು ಬಸ್ ಬರ್ತಾ ಇದೆ. ಇವಾಗ ಅದು ಬಾಗಲಕೋಟೆಗೆ ಆಗಿದ್ರೆ ಸಾಕು. ಬಸ್ ಅವ್ರು ನಿಲ್ಲಿಸ್ಲಿಲ್ಲ. ನಮ್ಗಾಗೈತೆ. ಬಸ್ ಸಿಗ್ಲಿಲ್ಲ, ಅವರು ಮೊದ್ಲೇ ಬಸ್ಸು ನಿಲ್ಸಿಲ್ಲ. ಇವ್ರ ಅಣ್ಣ ಒಬ್ರು ಕಾರ್ ನಿಲ್ಸಿದ್ರು ಬಾಗಲಕೋಟೆಗೆ. ಇವಾಗ ಬಾಗಲಕೋಟೆ ಬಂದ್ವಿ, ಆಲ್ಮೋಸ್ಟ್ ರೀಚ್ ಆಗಬೇಕಾಯ್ತು. ವಾಸನದ ಆಸ್ಪತ್ರೆ ನೋಡಿ, ವಾಸನದ ಆಸ್ಪತ್ರೆ ಈ ತನಕ ಬಿಟ್ರಿ ಇವರು. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಬಂದು ಬಸ್ ಅವ್ರು ನಿಲ್ಸಿರ್ಲಿಲ್ಲ. ಅದರಿಂದ ಇಳಿದ್ವಿ. ಬಸ್ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ, ಬಟ್ ಕಾರ್ ಅವ್ರು ಸಿಕ್ಕಿದ್ರಿಂದ ಈಸಿ ಆಗ್ಬಿಡ್ತು. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್ ಎದುರುಗಡೆ ಇದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನೋ ತಿಂದು ಹೋಗೋಣ ಅಂತ ಬಂದ್ವಿ. ನಾನು ಸ್ವಲ್ಪ ಹೊರಗಡೆ ಆಗಿದೆ. ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಅಪೋಸಿಟ್ ದಾವಣಗೆರೆ ಬೆಂಡರ್ ಜವಸೆ ಹೋಟೆಲ್ ಇದೆ ಆಯ್ತಾ,
ಸುಮ್ಮನೆ ನಮ್ಮ ಊರಿನ ಹೆಸರು ಇಟ್ಬಿಟ್ಟು ಕೆಡಿಸ್ತಾರೆ. ಫಸ್ಟ್ ಆಫ್ ಆಲ್ ಈಗ ದಾವಣಗೆರೆ ಬೆಣ್ಣೆ ದೋಸೆನೂ ಅಲ್ಲ, ನಮ್ದ್ರಲ್ಲಿ ಈ ತರ ಗಪ್ ಗಪ್ ತರ ಚಟ್ನಿನೂ ಕೊಡಲ್ಲ, ಸಾಂಬಾರು ಕೊಡಲ್ಲ, ಈ ತರ ಚಟ್ನಿನೂ ಕೊಡಲ್ಲ. ಸುಮ್ನೆ ಯಾಕೆ ನಮ್ಮ ಊರಿನ ಹೆಸರು ಇಟ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬ್ರ್ಯಾಂಡ್ ನೇಮ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ನನಗೆ. ಯಾರು ಇಲ್ಲಿ ಬಂದು ತಿನ್ಬೇಡಿ, ಚೆನ್ನಾಗೂ ಇಲ್ಲ ಅದು. ಇವಾಗ ಮಸಾಲೆ ದೋಸೆ ತಿಂದು ರಿವ್ಯೂ ಕೊಡ್ಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ. ಇವಳು ಆ ಥರ ರಿವ್ಯೂ ಹೇಳ್ತಿದ್ದಾಳೆ. ನಾವಿವಾಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಬಂದ್ವಿ. ಅಲ್ಲಿ ಮಸಾಲೆ ದೋಸೆ ತಿಂದಾಯ್ತು, ರಿವ್ಯೂ ಹೇಳಲೇಬೇಕಾ? ಆ್ಯಕ್ಚುಲಿ ಅವಳು ಹೇಳ್ದಂಗೆ ಇದು ಕೊಟ್ಟಿದ್ರಲ್ಲ ಬಟಾಟೆ ಪಲ್ಯ, ಅದು ಏನು ಚೆನ್ನಾಗಿರಲಿಲ್ಲ. ಫುಲ್ ಸಪ್ಪೆ, ಒಂಥರ ಹಾಳಾಗೋಕ್ಕೆ ರೆಡಿ ಆದಾಗ ಇರೋ ಥರ ಇತ್ತು. ಬಟ್ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇನ್ನೊಂದು 1/4 ಗಂಟೆಯಲ್ಲಿ ಟ್ರೈನ್ ಬರುತ್ತೆ. ಇದು ಪ್ಲಾಟ್ಫಾರ್ಮ್ 1, ಪ್ಲಾಟ್ಫಾರ್ಮ್ 3 ಆ ಕಡೆ ಸೈಡ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಅದಕ್ಕೆ ಇಲ್ಲಿ ಮೇಲ್ಗಡೆಯಿಂದ ಎಸ್ಕಲೇಟ್ರಿಂದ ಹೋಗ್ತಾ ಇದ್ದೀವಿ. ಹಾಯ್. ಇವಳು ದಾವಣಗೆರೆಯಲ್ಲಿ ಇಳ್ಕೊಂತಾಳೆ. ಬಾಯ್ ಬಾಯ್. ಇದು ಮದ್ವೆ ಹಾಕ್ಸಿದ್ದು ಬಳೆ ಚೆನ್ನಾಗಿದೆ. ಈ ಸಂಜೆ ಆಗಿತ್ತಲ್ಲ, ಇನ್ನೇನ್ ತೆಗಿಯೋದು, ಇವತ್ತೇ ಹಾಕ್ಸ್ಕೊಂಡಿದ್ವಲ್ಲ, ಅದಕ್ಕೆ ತೆಗ್ದಿಲ್ಲ. ನೋಡ್ತೀನಿ ನಾಳೆ ಹೋಗಿ ತಗೋಬೇಕು. ಕಷ್ಟ. ಗುಡ್ ನೈಟ್. ಬಾಯ್. ಇವಾಗ ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.